ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಪಾಕಿಸ್ತಾನ ನಿನ್ನೆ ರಾತ್ರಿಯಿಂದ ಹಾಡ್ತಾ ಇರುವಂತ ಹಾಡು ಯಾವುದು ಗೊತ್ತಾ? ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ. ವೀಕ್ಷಕರೇ, ಪಾಕಿಸ್ತಾನದವರನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಭಾರತದ ಕೇವಲ 2 ದಿನದ ಹೊಡೆತಕ್ಕೆ ಪತ್ತರ್ಗುಟ್ಟು ಹೋಗಿದ್ದಾರೆ. ಅಂಡ್ ಅವರ ನಾಟಕ ಕೂಡ ಬಹಳ ಚೆನ್ನಾಗಿದೆ. ಅದನ್ನ ನಾಟಕ ಅನ್ಲ, ಪರದಾಟ ಅನ್ಲ, ವಿಧಿಯಾಟ ಅನ್ಲ, ಗೊತ್ತಿಲ್ಲ. ಈ ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ನೀನು ಅಷ್ಟೆಲ್ಲ ನಮ್ಮ ಕೈಯಿಂದ ಹೊಡೆಸ್ಕೊಂಡು ಹೋದ ಮೇಲೆ ಅದನ್ನು ಒಪ್ಕೊಳ್ಬೇಕು ತಾನೆ. ಒಪ್ಕೊಳ್ಳಲ್ಲ. ಇವತ್ತು ಬೆಳಗ್ಗೆ 8:39ಕ್ಕೆ ಕರಾಚಿ ಪೋರ್ಟ್ ಟ್ರಸ್ಟ್ ಅಫಿಷಿಯಲ್ ಇದರಿಂದ ಒಂದು ಪೋಸ್ಟ್ ಅನ್ನು ಮಾಡ್ತಾರೆ. ಏನಂತ? ರಿಪೋರ್ಟ್ ಸರ್ಕ್ಯುಲೇಟಿಂಗ್ ಆನ್ ಇಂಡಿಯಾ ಮೀಡಿಯಾ ಕ್ಲೈಮಿಂಗ್ ದಟ್ Karachi port has been attacked by India and damage has been caused are completely false and baseless. ಕರಾಚಿ ಪೋರ್ಟ್ ಮೇಲೆ ಭಾರತ ದಾಳಿ ಅಂತ ಏನು ಸುದ್ದಿ ಬರ್ತಾ ಇದೆ ಅದು ಸುಳ್ಳು, ಹಾಗೆ ಏನು ಆಗಲೇ ಇಲ್ಲ, ಎಲ್ಲ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹಾಕ್ತಾರೆ. ಅದಾಗಿ 9:01ಕ್ಕೆ ಎಕನಾಮಿಕ್ ಅಫೇರ್ಸ್ ಡಿವಿಷನ್ ಆಫ್ ಪಾಕಿಸ್ತಾನ್ ಇದರಿಂದ ಒಂದು ಪೋಸ್ಟ್ ಬರುತ್ತೆ. ಏನಂತ? Government of Pakistan appeals to international partners for more loans after heavy losses inflicted by enemy. ಭಾರತದ ಜೊತೆಗಿನ ಯುದ್ಧದಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಟ್ಟಿದೆ ನಮಗೆ, ಹಾಗಾಗಿ ದಯವಿಟ್ಟು ಒಂದು ಸ್ವಲ್ಪ ಸಹಾಯ ಮಾಡಿಯಲ್ಲ ಅಂತ ವಿಶ್ವದ ಮುಂದೆ ಬೇಡಿಕೆಯನ್ನ ಇಡತ್ತೆ. ಅದಾಗಿ 11:43ಕ್ಕೆ ಮತ್ತೆ ಕರಾಚಿ ಪೋರ್ಟ್ ಟ್ರಸ್ಟ್ ಅಫಿಷಿಯಲ್ ಇಂದ ಇನ್ನೊಂದು ಪೋಸ್ಟ್ ಆಗುತ್ತೆ. ಏನಂತ? ಕರಾಚಿ ಪೋರ್ಟ್ ಹ್ಯಾಸ್ ಸಸ್ಟೈನ್ಡ್ ಹೆವಿ ಡ್ಯಾಮೇಜ್ ಫಾಲೋಯಿಂಗ್ ಅ ಸ್ಟ್ರೈಕ್ ಬೈ ಇಂಡಿಯಾ ರಿಸಲ್ಟಿಂಗ್ ಇನ್ ಎಕ್ಸೆಟ್ರಾ ಎಕ್ಸೆಟ್ರಾ ಏನು ಹಾಕ್ತಾರೆ ಅಂದರೆ, ಕರಾಚಿ ಪೋರ್ಟ್ ಹೌದು ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿದೆ ಅಲ್ಲಿ, ಯಾಕಂತ ಹೇಳಿದ್ರೆ ಭಾರತ ಅಟ್ಯಾಕ್ ಮಾಡಿದೆ. ಯಾಕೆ ರಿವರ್ಸ್ ಹೊಡೆದ್ರು? ಯಾಕಂದ್ರೆ ಭಿಕ್ಷೆ ಎತ್ತಬೇಕಲ್ವಾ, ಅದಕ್ಕೆ. ಹಾಗಾದ್ರೆ ಈಗ ಅವರು ಸತ್ಯವನ್ನ ಹೇಳಿದ ಯಾವಾಗ? ಬೆಳಗ್ಗೆ 8:39ಕ್ಕ ಅಥವಾ 11:43ಕ್ಕ? ವೀಕ್ಷಕರೇ, ಇದರ ಜೊತೆಗೆ ಈಗ ಪಾಕಿಸ್ತಾನ ಹೇಗೋ ಅಲ್ಲಿ ಯುದ್ಧವನ್ನ ಗೆಲ್ಲೋದಕ್ಕಾಗಲಿಲ್ಲ, ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ನಾವು ಯುದ್ಧವನ್ನ ಗೆಲ್ಲೋಣ, ಹೀಗಾಗಿ ಒಂದಷ್ಟು ಫೋಟೋಗಳನ್ನ ಒಂದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ನೋಡಿ 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 ನಾವು ಭಾರತವನ್ನ ಹೊಡೆದು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಆ ಸುಳ್ಳುಗಳನ್ನ ನಂಬಬೇಡಿ, ಆ ಪ್ರೊಪಗ್ಯಾಂಡಾಗೆ ದಯವಿಟ್ಟು ಬಲಿ ಆಗಬೇಡಿ. ಹೇಳ್ತೀನಿ, ಒಂದಷ್ಟು ತೋರಿಸ್ತೀನಿ ನೋಡಿ. ಇಲ್ಲೊಂದು ಹಾಕ್ತಾರೆ, ಇಂಡಿಯನ್ ಆರ್ಮಿ ಟೇಕಿಂಗ್ ಹೆವಿ ಹಿಟ್ಸ್ ಆನ್ ಲೈನ್ ಆಫ್ ಕಂಟ್ರೋಲ್. ನಾವು ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಭಾರತ ಸೇನೆಯನ್ನ ಹೊಡೆದು ಹಾಕಿದ್ದೀವಿ ಅನ್ನುವಂಥ ಒಂದು ಪೋಸ್ಟ್. ಅದು ನೋಡಿದ್ರೆ 2021ರ ಡಾಕ್ಯುಮೆಂಟಿಂಗ್ ರಿಯಾಲಿಟಿ ಅನ್ನುವಂತಹ ವೆಬ್ಸೈಟ್ ಅಲ್ಲಿರುವಂತಹ ವಿಡಿಯೋ. ಇನ್ನೊಂದು, ಮಲ್ಟಿಪಲ್ ಇಂಪ್ಯಾಕ್ಟ್ಸ್ ಆನ್ ಇಂಡಿಯಾಸ್ ಜಮ್ಮು ಏರ್ಫೋರ್ಸ್ ಬೇಸ್ ಕನ್ಫರ್ಮ್ಡ್. ಜಮ್ಮು ಏರ್ಫೋರ್ಸ್ ಬೇಸ್ ಮೇಲೆ ನಾವು ಅಟ್ಯಾಕ್ ಅನ್ನ ಮಾಡಿದೀವಿ, ಹೊಡೆದು ಹಾಕಿಬಿಟ್ಟಿದ್ದೀವಿ. ಅದು ನೋಡಿದ್ರೆ 4 ವರ್ಷದ ಹಿಂದಿನದ್ದು, ಇಸ್ರೇಲ್ ಹಮಾಸ್ ಯುದ್ಧದ್ದು. ಇನ್ನೊಂದು ಲೆಬನಾನ್ ವಿಡಿಯೋವನ್ನ ಶೇರ್ ಮಾಡಿ ನೋಡಿ ನಾವು ಭಾರತವನ್ನ ಸೋಲಿಸ್ಬಿಟ್ಟಿವಿ ಅಂತ. ಅದು ಸುಳ್ಳು. ನೋಡಿ, ಯುದ್ಧದಲ್ಲಿ ಒಂದ ಗೆಲ್ತಾರೆ, ಇಲ್ಲ ಒಂದ ಸೋಲ್ತಾರೆ. ಈ ಸೋತವ್ರು ಏನಾಗ್ತಾರೆ? ಅಟ್ಲೀಸ್ಟ್ ಬುದ್ಧಿಯನ್ನಾದ್ರೂ ಕಲಿತಾರಾ? ಆದರೆ ಈ 1947ರಿಂದ ಸತತವಾಗಿ ಸೋಲ್ತಾನೇ ಇದ್ರು ಕೂಡ ಈ ಪಾಕಿಸ್ತಾನ ಇನ್ನೂ ಬುದ್ಧಿನೇ ಕಲ್ತಿಲ್ಲ. ಇನ್ನೂ ಒಂದಷ್ಟು ಸುಳ್ಳು ಫೋಟೋ ವಿಡಿಯೋಗಳನ್ನ ಹಾಕ್ತಾ ಇದ್ದಾರೆ, ಹೇಳ್ತೀನಿ. ಇನ್ನೊಂದು ವಿಡಿಯೋವನ್ನ ಶೇರ್ ಮಾಡಿ, IAF ಜೆಟ್ ಅನ್ನ ಹೊಡೆದು ಹಾಕಿದೀವಿ ಅಂತ. ಅದು ನೋಡಿದ್ರೆ 4 ವರ್ಷದ ಹಿಂದಿನ ಒಂದು ಯೂಟ್ಯೂಬ್ ವಿಡಿಯೋ. ಇನ್ನೊಂದು, ಪಾಕಿಸ್ತಾನ್ ಆರ್ಮಿ ಬ್ಲೂ ಅಪ್ ಇಂಡಿಯನ್ ಬ್ರಿಗೇಡ್
ಹೆಡ್ ಕ್ವಾರ್ಟರ್ಸ್. ಪಾಕಿಸ್ತಾನ ಸೇನೆ ಇಂಡಿಯನ್ ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್ ಅನ್ನ ಹೊಡೆದು ಹಾಕಿಬಿಟ್ಟಿದೆ ಅಂತ. ಸತ್ಯ ಏನು ಅಂತ ನೋಡಿದ್ರೆ ಇದಕ್ಕೂ ಭಾರತಕ್ಕೂ ಸಂಬಂಧನೇ ಇಲ್ಲ. ಯೂಟ್ಯೂಬಲ್ಲಿ ಸಿಗುವಂಥ ಯಾವುದೊಂದು ಹಳೆಯ ವಿಡಿಯೋ ಅದು. ಆ್ಯಂಡ್ ಇನ್ನೊಂದು ಫೋಟೋ ಮತ್ತು ವಿಡಿಯೋವನ್ನು ಶೇರ್ ಮಾಡ್ತಾರೆ. ಅದನ್ನು ಹಾಕಿ ಫುಟೇಜ್ ಫ್ರಮ್ ಅಮೃತ್ಸರ್ ಶೇರ್ಡ್ ಬೈ ಇಂಡಿಯನ್ ಜರ್ನಲಿಸ್ಟ್. ಅಮೃತ್ಸರ್ ಪೀಪಲ್ ಆರ್ ಎಂಜಾಯಿಂಗ್, ವೆಲ್ ಡನ್ ಪಾಕ್ ಆರ್ಮಿ. ನೋಡಿ, ಭಾರತದ ಅಮೃತ್ಸರದ ಮೇಲೆ ಪಾಕ್ನಿಂದ ಮಿಸೈಲ್ ಅಟ್ಯಾಕ್. ಆದರೆ ಸತ್ಯ ಏನು ಅಂತ ನೋಡಿದ್ರೆ ಆ ವಿಡಿಯೋ 2024 ಅಕ್ಟೋಬರ್ ತಿಂಗಳದು. ಇಸ್ರೇಲ್ ಮೇಲೆ ಇರಾನ್ ಲಾಂಚ್ ಮಾಡಿದಂತಹ ಮಿಸೈಲ್ ಅದು. ಇನ್ನು ಫೋಟೋ ಬಂದು 2022 ಏಪ್ರಿಲ್ ತಿಂಗಳದು, ದೆಹಲಿಯಲ್ಲಿ ಸಂಭವಿಸಿದ ಅಗ್ನಿ ಅವಘಡ. ಇನ್ನೊಂದು ವಿಡಿಯೋವನ್ನ ಶೇರ್ ಮಾಡಿ, ಲೈವ್ ವಿಡಿಯೋ ಫ್ರಮ್ ಅಮೃತ್ಸರ್ ಅಂತ. ಅದು ನೋಡಿದ್ರೆ ಮುಂಬೈ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂಥದ್ದು. ಇನ್ನೊಂದು, Indian officials confirmed a military installation in Adampur was hit last night. Indian officials confirmed that key military installation in Adampur was hit last night. Indian S-400 was hit, unknown missile, etc. etc. ನಮ್ಮ ಭಾರತ ಲಾಹೋರ್ನಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನ್ಯೂಟ್ರಲೈಸ್ ಮಾಡಿದ ನಂತರ ಪಾಕಿಸ್ತಾನದವರು ಶೇರ್ ಮಾಡ್ತಾರೆ ಹೀಗೆ, ಪಂಜಾಬ್ನ ಅದಂಪುರದಲ್ಲಿ ಪಾಕಿಸ್ತಾನ S-400 ಮಿಸೈಲ್ ಅನ್ನ ಹೊಡೆದು ಹಾಕಿಬಿಟ್ಟಿದೆ ಅಂತ. ಸತ್ಯ ಏನು ಅಂತ ನೋಡಿದ್ರೆ ಅದು ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಂಥದ್ದು. ಎಷ್ಟು ಬರಗೆಟ್ಟಿರಬೇಡ. ಕೈಲಾಗದವನ ಕೊನೆಯ ಅಸ್ತ್ರ ಏನು ಹೇಳಿ? ಸುಳ್ಳು ಹರಡೋದು, ಸುಳ್ಳು ಹೇಳೋದು. ಪಾಕಿಸ್ತಾನ ಇವತ್ತು ಆ ಕೆಲಸಕ್ಕೆ ಇಳಿದು ಬಿಟ್ಟಿದೆ. ಇಲ್ಲಿ ಈ ಯುದ್ಧ ನಾವಂತೂ ಆರಂಭ ಮಾಡಿಲ್ಲ, ಆದರೆ ಅಂತ್ಯ ಮಾತ್ರ ಈಗ ನಾವೇ ಮಾಡೋದು. ಒಟ್ಟಿನಲ್ಲಿ ಭಾರತ ಅಂತೂ ಪಾಕಿಸ್ತಾನವನ್ನ ಬಹಳ ಚೆನ್ನಾಗಿ ಆಟ ಆಡಿಸ್ತಾ ಇದೆ. ಒಂದು ಕಡೆಯಿಂದ ಡ್ರೋನ್ ದಾಳಿ, ಇನ್ನೊಂದು ಕಡೆಯಿಂದ ಕ್ಷಿಪಣಿ ದಾಳಿ, ಇನ್ನೊಂದು ಕಡೆಯಿಂದ ರಫೇಲ್ ದಾಳಿ. ಇನ್ನು ನೀರು ಬೇಡ ಅಂದಾಗ ನೀರು ಬಿಡ್ತೀವಿ, ನೀರು ಬೇಕು ಅಂತಂದಾಗ ನೀರು ನಿಲ್ಲಿಸ್ತೀವಿ. ಆ್ಯಂಡ್ ಈ ಬಾರಿ ಪಾಪಿ ಪಾಕಿಸ್ತಾನಕ್ಕೆ ಯುದ್ಧಕ್ಕೆ ತಕ್ಷಣ ಹಣವನ್ನ ಕೊಡಿ ಅಂತ ಉಪವಾಸ ಕೂರೋದಕ್ಕೆ ಗಾಂಧಿ ಇಲ್ಲ. ಯುದ್ಧ ಗೆದ್ರು ಕೂಡ ಅಯ್ಯೋ ಪರವಾಗಿಲ್ಲ ತಗೊಳ್ಳಿ, ಶೇರಿಂಗ್ ಈಸ್ ಕೇರಿಂಗ್ ಅಂತ ಕಾಶ್ಮೀರದ ಅರ್ಧ ಭಾಗವನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡೋಕೆ ನೆಹರು ಇಲ್ಲ. ಯುದ್ಧ ಗೆದ್ದರು, ನಮಗೆ ಮುಸ್ಲಿಂ ವೋಟ್ ಬೇಕು, ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು ಅಂತ ಸಿಂಧೂ ನದಿ ನೀರು ನಿಮಗೆ ಹೇಗೆ ಬೇಕೋ ನಾವು ಹಾಗೆ ಬಿಟ್ಟು ಕಳಿಸ್ತೀವಿ ಅಂತ ಹೇಳೋದಕ್ಕೆ ಕಾಂಗ್ರೆಸ್ ಅಧಿನಾಯಕಿ ಇಲ್ಲ. ಈಗ ಇರುವಂಥದ್ದು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಪ್ರತಿದಿನ ಎದೆ ಮೇಲೆ ಕೈ ಇಟ್ಟು ಪ್ರಾರ್ಥನೆಯನ್ನ ಮಾಡ್ತಾ ಬಂದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದೇಶಭಕ್ತ ಒನ್ ಆ್ಯಂಡ್ ಓನ್ಲಿ ನರೇಂದ್ರ ಮೋದಿಜಿ ನೆನಪಿರಲಿ. ವೀಕ್ಷಕರೇ, ಟ್ವಿಟರ್ ಅಲ್ಲಿ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಆಂಕರ್ ಕೇಳ್ತಾರೆ, ಭಾರತೀಯ ಆತ ಭಯ ಆಗ್ತಾ ಇಲ್ವಾ ನಿಮಗೆ ಅಂತ. ಆತ ಹೇಳ್ತಾನೆ, ಅರೆ ನಾವ್ ಯಾಕೆ ಭಯ ಪಡಬೇಕು, ನಾವು ನಮ್ಮ ದೇಶದಲ್ಲಿದ್ದೀವಿ, ನಾವು ಭಾರತದಲ್ಲಿದ್ದೀವಿ, ಪಾಕಿಸ್ತಾನಿಗಳು ಆಕ್ಚುಲಿ ಭಯ ಪಡಬೇಕು. ಅಂದ್ರೆ ಒಂದು ದೇಶ ಸಮರ್ಥ ನಾಯಕನ ಕೈಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಅಷ್ಟು ನಂಬಿಕೆಯಿಂದ ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಅಂತ. ಆ್ಯಂಡ್ ನಮ್ಮ ಸೈನ್ಯದ ಬಗ್ಗೆ ಹೇಳೋದೇ ಬೇಡ, ನಮಗೋಸ್ಕರ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ರಕ್ಷಣೆಗಾಗಿ ನಿಂತ್ಕೊಂಡಿದ್ದಾರೆ ಅಲ್ಲಿ. ಹಾಗಾಗಿ ಯಾರೂ ಕೂಡ ಈ ಸಂದರ್ಭದಲ್ಲಿ ಭಯವನ್ನ ಪಡಬೇಡಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತದ ಜೊತೆಗೆ ಗಟ್ಟಿಯಾಗಿ ನಿಲ್ಲಬೇಕು, ನಿಲ್ಲೋಣ. ತಾಯಿ ಭಾರತೀಯ ರಕ್ಷಣೆಗಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಇಳಿದಿರುವಂತಹ ನಮ್ಮ ಎಲ್ಲ ಸೈನಿಕರ ಸುರಕ್ಷತೆಗಾಗಿ ನಾವು ಪ್ರತಿದಿನ ಪ್ರಾರ್ಥನೆಯನ್ನ ಮಾಡೋಣ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.